ಭಾರತ 9 ಕಡೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಅದರ ಜೊತೆಗೆ ಈಗೇನು ಮೆಸೇಜ್ ಕೊಡಬೇಕಾಗಿತ್ತು ಅದು ಮೆಸೇಜ್ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನ ಸಿಂಧೂರ ಅಂತ ಒಂದು ಹೆಸರಿಟ್ಟಿದೆ. ಕರ್ನಾಟಕ ಸರ್ಕಾರ ಇದನ್ನ ಹೇಗೆ ನೋಡ್ತಿದೆ ಸರ್? ಯಾವ ರೀತಿಯಾದ ಅಲರ್ಟ್ ಅಲ್ಲಿ ಕರ್ನಾಟಕ ಗವರ್ಮೆಂಟ್? ಮೊದಲನೇದಾಗಿ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಆಕ್ಷನ್ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ದೇಶದ ಹಿತವನ್ನ ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೇವೆ ಅಂತ ಹೇಳಿ ಈಗಾಗಲೇ ನಾವು ಹೇಳಿದ್ದೇವೆ. ಇಡೀ ಜನಸಮುದಾಯ, ಇಡೀ ಸರ್ಕಾರ ದೇಶದ ರಕ್ಷಣೆಗೆ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿ ಮತ್ತೊಂದು ಬಾರಿ ನಾನು ಪುನರುಚ್ಚಾರ ಮಾಡ್ತೇನೆ. ಎರಡನೇದು, ನಮಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ನಮಗೆ ಅಡ್ವೈಸರಿ ಬಂದಿದೆ, ಸೂಚನೆಗಳು ಬಂದಿದ್ದಾವೆ. ಯಾವ ರೀತಿ ಸಿವಿಲಿಯನ್ಸ್ ಅನ್ನ, ಸಿವಿಲ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಪ್ರಿಪರೇಷನ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮಗೆ ಕಳಿಸಿದ್ದಾರೆ. ಅದಕ್ಕೆ ಈಗಾಗಲೇ ನಾವು ಎಲ್ಲ ಕ್ರಮಗಳನ್ನ ತಗೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ, ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು, ಇರಿಗೇಷನ್, ಡ್ರಿಂಕಿಂಗ್ ವಾಟರ್ ಡ್ಯಾಮ್ಗಳಿರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸ್ ಅನ್ನ, ಅಂದ್ರೆ ಪೊಲೀಸ್ ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದಿದೆ, ಅವರನ್ನ ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಏರ್ಪೋರ್ಟ್, ಇನ್ಕ್ಲೂಡಿಂಗ್ ಅವರ್ ಅದರ್ ಎಸ್ಟಾಬ್ಲಿಷ್ಮೆಂಟ್, ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸ್. ಅದ್ರ ಜೊತೆಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗ್ ಅನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡಿ ಮಾಡೋದಕ್ಕೆ, ಮತ್ತು ಕೇಂದ್ರದ ಏಜೆನ್ಸಿ ಅವ್ರ ಜೊತೆಯಲ್ಲೂ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮೂರನೇದು, ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಹಾಗೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ. 4 ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ ಕಚೇರಿ ಇದೆ ಅಲ್ಲಿ ಹಲ್ಸೂರತ್, ಅಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಗಳಿಗೂ ಕೂಡ ಸೂಚನೆ ಹೋಗಿದೆ. ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ, ಡಿಫೆನ್ಸ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವ್ರು ಮಾಡ್ತೀವಿ. ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಗಳು, ತುಂಬಾ ದೊಡ್ಡ ಇಂಡಸ್ಟ್ರಿಗಳು, ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಇದೆ. ಅದ್ರ ಜೊತೆಗೆ ಸುಮಾರು ಪ್ಲಾಂಟ್ಗಳಿದೆ, ಇನ್ಕ್ಲೂಡಿಂಗ್ ದಿ ಸೌರಶಕ್ತಿ. ಎಲ್ಲಿ ಸೆಕ್ಯೂರಿಟಿ ಕವರ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವ್ರು ಮಾಡ್ಕೊಳ್ತಾರೆ. ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ, ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಗಳಿದಾವೆ, ಅವು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವು, ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಇಲ್ಲ, ಕೆಲವರೆಲ್ಲ ಹೋಗಿದ್ದಾರೆ, ಕಳಿಸಿದ್ದಾರೆ. ಇನ್ನು ಯಾರೆಲ್ಲ ಇದ್ದಾರೆ, ನಮ್ಮ FRR ಅಂತ ಇದೆ, ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದೆ. ಅವರು ಏನು ನಮ್ಗೆ ಮಾಹಿತಿಗಳು ಕೊಡ್ತಾರೆ, ಅದಕ್ಕೆ ಆಕ್ಷನ್ ಮಾಡ್ತೀವಿ. ಅದೇ ಇದು ಬಹಳ ಮುಖ್ಯ ಅಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳಿಂದ ಇದು ಬಹಳ ಮುಖ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ಪ್ರೋಗ್ರಾಮ್ಸ್ಗಳು ಕೂಡ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗ್ತವೆ. ಯಾಕಂದ್ರೆ ಇದು ದೇಶದ ಭದ್ರತೆಯ ಪ್ರಶ್ನೆ ಇದು. ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದ್ರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊಟ್ಟು ದೇಶದ ರಕ್ಷಣೆಗೆ ನಾವು ಜೊತೆಯಲ್ಲಿ ಇರಬೇಕು, ಕೈ ಜೋಡಿಸ್ಬೇಕು ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ಗೊತ್ತಿಲ್ಲ, ನಾನು ನೋಡ್ಲಿಲ್ಲ ಯಾರು ಹಾಕಿದ್ದಾರೆ. ಅಫಿಷಿಯಲ್ ಹ್ಯಾಂಡಲ್ ನಲ್ಲಿ ಬಂದಿದ್ದು ಏನೋ ಗೊತ್ತಿಲ್ಲ. ಶಾಂತಿ
ಬೇರೆ ದೃಷ್ಟಿಯಿಂದ ಹೇಳಿರ್ಬೋದು ಅವರು.